ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ತುಳಸಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸೀರೆನೂ ಕೂಡ ಉಟ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬದ ದಿನ ಸೀರೆ ಹಾಕ್ಕೊಳ್ಳೋದಕ್ಕಾಗಿರಲಿಲ್ಲ. ಅವತ್ತು ತುಂಬಾ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗೇ ನಾನು ರೆಡಿ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದೆ ದೀಪಾವಳಿ ಹಬ್ಬದ ದಿನ. ಬಟ್ ಇವತ್ತು ಆರಾಮಾಗಿದ್ದೆ. ಜೊತೆಗೆ ನನಗೆ ಯಾಕೋ ಈ ಒಂದು ಸ್ಯಾರಿ ವೇರ್ ಮಾಡಬೇಕು ಅಂತ ಬೆಳಗ್ಗೆಯಿಂದನೂ ಅನ್ನಿಸ್ತಾ ಇತ್ತು. ಬೆಳಗ್ಗೆಯಿಂದನೂ ಒಂದಷ್ಟು ಕೆಲಸ ಎಲ್ಲ ಇತ್ತಲ್ವಾ, ಹಾಗಾಗಿ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಸಂಜೆ ಮೇಲೆ ಆರಾಮಾಗೇ ಇದ್ದೆ. ಮತ್ತು ನನಗೆ ಸೀರೆ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗೋಣ ಅಂತಲೂ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸೀರೆನ ವೇರ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಮ್ಯಾಕ್ಸಿ ಡ್ರೆಸ್ ಎಲ್ಲ ವೇರ್ ಮಾಡ್ತಾ ಇರ್ತೀನಲ್ವಾ, ಸೊ ಆ ಒಂದು ಡ್ರೆಸ್ಸಲ್ಲಿ ಹೊಟ್ಟೆ ಅಷ್ಟೊಂದು ಗೊತ್ತಾಗೋದೇ ಇಲ್ಲ. ಅಂದರೆ ಆ ಬೇಬಿ ಬಂಪ್ ನೋಡೋದಕ್ಕೆ ಅಷ್ಟೊಂದು ವಿಸಿಬಲಾಗಿ ಕಾಣಿಸ್ತಾ ಇರಲ್ಲ ಆ ಡ್ರೆಸ್ಸಲ್ಲಿ. ಬಟ್ ಸೀರೆ ವೇರ್ ಮಾಡಿದಾಗ ನನಗೇನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಜೀವನ್ಗೂ ಕೇಳ್ತಾ ಇದ್ದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ, ಚೆನ್ನಾಗಿ ಕಾಣಿಸ್ತಿದ್ಯಾ ನನಗೆ ಈ ಸೀರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಈ ಒಂದು ಸೀರೆನ ನಾನು ನನ್ನ ತಂಗಿ ಸೀಮಂತ ಟೈಮಲ್ಲಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಆಗಲಿಲ್ಲ. ಯಾಕೆಂತಂದರೆ ಟೈಲರ್ ಲಾಸ್ಟ್ ಮೂಮೆಂಟಲ್ಲಿ ಈ ಒಂದು ಬ್ಲೌಸ್ ಕೊಡೋದು ತುಂಬ ಲೇಟ್ ಮಾಡಿಬಿಟ್ಟಿದ್ರು. ಸರಿ, ಅವ್ರು ಯಾವ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಲ್ವಾ, ಅದನ್ನೇ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಫೈನಲಿ ಯಾವಾಗ ಎಲ್ಲೋಗೆ ಒಂದು ಪರ್ಪಲ್ ಕಾಂಬಿನೇಷನ್ ಸ್ಯಾರಿನ ವೇರ್ ಮಾಡಿದ್ದೆ ನಮ್ಮ ಪ್ರಿಯಾಂಕನ್ ಸೀಮಂತಕ್ಕೆ. ಬಟ್ ಈಗ ಹೇಗಿದ್ದರೂ ಇದು ಬ್ಲೌಸ್ ಕೂಡ ಇತ್ತು, ಜೊತೆಗೆ ಬೆಳಗ್ಗೆಯಿಂದನೂ ಗ್ರೀನ್ ಸ್ಯಾರಿ ವೇರ್ ಮಾಡಬೇಕು ಅಂತಲೂ ಕೂಡ ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಒಂದು ಸ್ಯಾರಿನೇ ವೇರ್ ಮಾಡಿದೆ. ಒಂಥರ ಏನೋ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ವ, ಹಾಗಾಗಿ ಒಂದು ಸ್ವಲ್ಪ ಕೂದಲು ಕೂಡ ಡ್ರೈ ಆಗಲಿ ಅಂತ ಹಾಗೆ ಕೂದಲು ಬಿಟ್ಬಿಟ್ಟೆ. ನಾನೇನು ರೆಡಿ ಆಗಬೇಕು ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಸೊ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಜೀವನ್ಗೆ ಕೇಳ್ತಾ ಇದ್ದೀನಿ ಇವಾಗ ನಾನು ರೆಡಿ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅವ್ರ ರಿಪ್ಲೈ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ನಾನಂತೂ ಒಂದಷ್ಟು ಫೋಟೋಸ್ನ ತಗೊಳ್ಳೋಣ ಇವತ್ತು ಅಂತ ತುಂಬ ಆಸೆಯಿಂದ ಇದ್ದೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಸ್ವಲ್ಪ ಹೇರ್ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಇವಾಗ ಹೆಂಗಿದ್ರು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಒಂದು ಹೇರ್ ಕ್ಲಿಪ್ನ ಹಾಕ್ಕೊಂಡೆ. ಚೆನ್ನಾಗಿದ್ದೀನಾ? ಜೀವನ್ ಅಲ್ಲೇ ಕುತ್ಕೊಂಡಿದ್ರು. ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಒಂದು ಸ್ಯಾರಿ ಅಂತ ಅಂದ್ಬಿಟ್ಟು ನಾನು ಕೇಳಿದ್ರೆ ಅವರು ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಷ್ಟೇ ಹೇಳಿದವರು. ನಾನು ಕೇಳಿದ್ರೆ ಮಾತ್ರನೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ, ಒಂದು ಸೀರೆಲಾಗಿರ್ಬೋದು ಡ್ರೆಸ್ಸಲ್ಲಾಗಿರ್ಬೋದು ಅವ್ರು ಅದಷ್ಟೇ ಹೇಳೋದು. ಎಕ್ಸ್ಟ್ರಾ ಎಲ್ಲ ಅವರು ಮಾತಾಡೋಕ್ಕೆ ಹೋಗಲ್ಲ, ಕಾಂಪ್ಲಿಮೆಂಟ್ಸ್ ಎಲ್ಲ ಅವ್ರು ಕೊಡೋದೇ ಇಲ್ಲ ಅಂತ ಹೇಳ್ಬೋದು. ಅದೆಲ್ಲ ಒಂದೊಂದ್ಸಲಿ ನನಗೆ ಅನಿಸುತ್ತೆ ಎಲ್ಲರೂ ಹಾಗೇನಾ ಇಲ್ಲ ಜೀವನ್ ಮಾತ್ರ ಹಾಗೇನಾ ಅಂತ ಅಂದ್ಬಿಟ್ಟು. ಕೆಲವೊಂದು ಟೈಮಲ್ಲಿ ನಾನು ಮತ್ತು ಸುಪ್ರಿಯಾ ಇವೆಲ್ಲ ಮಾತಾಡ್ತಾ ಇರ್ತೀವಿ. ಈ ಥರ ಏನಾದ್ರು ರೆಡಿ ಆದಾಗ ಅಟ್ಲೀಸ್ಟ್ ಗಂಡನ ಕಡೆಯಿಂದ ಒಂದು ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅವ್ರೇನು ಕಾಂಪ್ಲಿಮೆಂಟ್ ಅಂತ ಕೊಡೋದೇ ಇಲ್ಲ, ಸುಮ್ಮನೆ ಇರ್ತಾರೆ ಅಂತ ಅಂದ್ಬಿಟ್ಟು. ಅದೇ ನಾನು ರೆಡಿ ಆಗಿಬಿಟ್ಟು ಕೆಳಗಡೆ ಬಂದ, ಅಪ್ಪು ಎಷ್ಟು ಖುಷಿಯಿಂದ ಮಮ್ಮಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು ಅಂದ. ನನಗಂತೂ ಫುಲ್ ಖುಷಿ ಆಗೋಯ್ತು ನನ್ನ ಮಗ ಅಷ್ಟು ಹೇಳಿದ್ದಕ್ಕೇನೆ. ಇನ್ನು ರೆಡಿ ಆಗಿಬಿಟ್ಟು ಕೆಳಗಡೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಏನು ಹಿಂದಿನ ದಿನ ಎಲ್ಲ ಹೂವು ಮುಡಿಸಿದ್ದೆ ದೇವರಿಗೆ, ಅದನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ಒಂದಷ್ಟು ದೇವರಿಗೆ ಹೂವೆಲ್ಲ ಮುಡಿಸ್ಬೇಕು. ಎಲ್ಲನೂ ಕೂಡ ಮುಡಿಸೋಣ ಅಂತ ಅಂದ್ಕೊಂಡೆ. ಇವತ್ತು ಹಾರ ಮಾಡೋದಕ್ಕಾಗಲಿಲ್ಲ. ಟೈಮ್ ಬೇರೆ 6:30 ಆಗೋಗ್ಬಿಟ್ಟಿತ್ತು. ಇನ್ನು ತುಂಬ ಲೇಟ್ ಆಗೋಗ್ಬಿಡುತ್ತೆ ದೇವ್ರ ಪೂಜೆ ಮಾಡೋದಕ್ಕೆ. ಅದಾದಮೇಲೆ ತುಳಸಿ ಪೂಜೆ ಮಾಡೋದಕ್ಕೆಲ್ಲ ಅಂದ್ಬಿಟ್ಟು ನಾನು ಮಾಮೂಲಿ ಏನು ಬಿಡಿ ಹೂವು ಇತ್ತು ಅದನ್ನೇ ದೇವರಿಗೆ ಮುಡಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನೊಬ್ಬಳೇ ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ಜೀವನ್ ನೀನೇ ಪೂಜೆ ಮಾಡಿಬಿಡು, ನಾನು ಮತ್ತೆ ಈಗ ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡುತ್ತೆ. ಸೊ ಏನು ಪೂಜೆ ಸಿಂಪಲ್ಲಾಗೇ ಅಲ್ವಾ ಮಾಡ್ತಾ ಇರೋದು, ನೀನೇ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಅವರು ಹೆಲ್ಪ್ ಮಾಡಿಕೊಡ್ತಾರೆ. ಇವಾಗ ಪೂಜೆ ಆ ಥರ ವಿಷಯದಲ್ಲೆಲ್ಲ ಅವರು ಶನಿವಾರ ಪೂಜೆನ ಮಿಸ್ ಮಾಡಲ್ಲ. ಬಟ್ ಬೇರೆ ದಿನ ಎಲ್ಲ ನಾನು ಹೇಳಬೇಕು ಅವ್ರಿಗೆ ಹೋಗಿ ದೀಪ ಹಚ್ಚಿ ಆ ಥರ ಎಲ್ಲ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಅವರು ಬೇರೆ ದಿನ ಎಲ್ಲ ದೀಪನೂ ಹಚ್ಚಲ್ಲ. ಬಟ್ ಶನಿವಾರ ಅಂತೂ ಮಿಸ್ ಮಾಡಲ್ಲ, ಅವ್ರು ಪೂಜೆ ಮಾಡೇ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಬ್ಬೊಬ್ರಿಗೂ ಒಂದೊಂದು ದಿನ ಇರುತ್ತೆ ಅಲ್ವಾ, ಆ ಒಂದು ದಿನ ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದನ್ನು ಜೀವನ್ ಕೂಡ ಫಾಲೋ ಮಾಡ್ತಾರೆ ಅಷ್ಟೇನೆ. ಇನ್ನು ದೇವ್ರ ಮನೆಯಲ್ಲಿ ದೇವರಿಗೆಲ್ಲ ಹೂವು ಮುಡಿಸಿದಾದ್ಮೇಲೆ ನಾನು ಕೂಡ ಹೊಸ್ಲೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾಗಿತ್ತು. ಇನ್ನು ಹೊಸ್ಲಿಗೆ ಎಲ್ಲ ಇವಾಗ ಹೂವನ್ನ ಮುಡಿಸ್ತಾ ಇದ್ದೀನಿ. ಇನ್ನು ಇವತ್ತು ನನ್ನ ಫ್ರೆಂಡ್ ಚೈತ್ರ ಅವರೂ ಕೂಡ ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು. ಬಟ್ ಆಗಲೇ ಇಲ್ಲ ಹೋಗೋದಕ್ಕೆ. ಯಾಕಂದರೆ ಮನೆಯಲ್ಲೇ ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:15 7:30 ಆಗೋಗ್ಬಿಟ್ಟಿತ್ತು. ಇನ್ನೂ ನಾನು ರೆಡಿಯಾಗಿ ಮತ್ತೆ ನಾನು ಹೋಗೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗೋಗ್ಬಿಟ್ಟೆ.
ಇನ್ನು ನಾನು ಬೆಳಗ್ಗೆ ಹೋಗಿ ನೆಲ್ಲಿಕಾಯಿ ಗಿಡ ಎಲ್ಲ ತೊಗೊಂಬರೋಣ ಅಂತ ಹೋಗಿದ್ದೆ ಬಗಲ್ಗುಂಟೆಗೆ. ಬಟ್ ಬೆಳಗ್ಗೆ ಅಷ್ಟಾಗೇನು ಇರಲಿಲ್ಲ. ಬಟ್ ಮಧ್ಯಾಹ್ನ ಹೋಗಿದ್ವಿ ಇನ್ನೊಂದ್ಸರಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಆವಾಗ ನನಗೆ ಎಷ್ಟು ಚೆನ್ನಾಗಿರೋದು ನೆಲ್ಲಿಕಾಯ್ದು ಕಡ್ಡಿ ಸಿಕ್ಕಿತ್ತು ಅಂದರೆ ತುಂಬ ಖುಷಿಯಾಗೋಯ್ತು ಅದನ್ನು ನೋಡಿ. ಅದರಲ್ಲೂ ಫುಲ್ಲು ಬಂಚ್ ಥರನೇ ನೆಲ್ಲಿಕಾಯಿ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಅವ್ರು 50 ರೂಪಾಯಿ ಏನೋ ಈಸ್ಕೊಂಡ್ರು. ಬಟ್ ನಿಜ ವರ್ತ್ ಅಂತಲೇ ಅನ್ನಿಸ್ತು. ಯಾಕಂತ ಅಂದರೆ ಹಿಂದಿನ ದಿನ ನಾನು ಕೇಳಿದಾಗ ತುಂಬ ಒಣಗೋಗಿತ್ತು ಕಾಯಿನೂ ಕೂಡ, ಮತ್ತು ಗಿಡನೂ ಕೂಡ ಆಗಲೇ ಎಲ್ಲ ಬಾಡ್ದಂಗೆ ಆಗೋಗ್ಬಿಟ್ಟಿತ್ತು. ಬಟ್ ಇದೇನಿದೆ ಅಲ್ಲ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಇತ್ತು. ಮತ್ತು ಇನ್ನೊಂದು ಕೂಡ ಚಿಕ್ಕದು ಅವರು ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ರಿ ಅಂತಲೂ ಕೂಡ ಕೊಟ್ಟರು. ಸೊ ಎರಡೂ ಎತ್ಕೊಂಡು ಬಂದು ಇವಾಗ ತುಳಸಿಗೇನು ಅದನ್ನೆಲ್ಲ ಗಿಡನ ನೆಟ್ಟಿ ಪೂಜೆ ಮಾಡಬೇಕು, ಎಲ್ಲನೂ ಕೂಡ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಒಂದು ಕಡೆಯಿಂದ ಎಲ್ಲ ಹೂವು ಎಲ್ಲ ಇಟ್ಕೊಂಡು ಬಂದುಬಿಡ್ತೀನಿ ದೇವರಿಗೆ. ಅದಾದಮೇಲೆ ನಾನು ಒಂದೇ ಸತಿ ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿಬಿಡೋಣ. ಅದಾದಮೇಲೆ ಹೊರಗಡೆ ಬಂದು ತುಳಸಿ ಪೂಜೆ ಎಲ್ಲ ಮಾಡೋದಕ್ಕಾಗತ್ತೆ ಅಂತ ಅಂದ್ಕೊಂಡೆ. ಇನ್ನು ನನಗೆ ಅಲ್ಲೂ ಓಡಾಡಬೇಕು ಇಲ್ಲೂ ಓಡಾಡಬೇಕು ಅಂತ ಅಂದರೆ ಒಂಥರ ಪೂಜೆ ಮಾಡೋ ಥರನೇ ಅನಿಸಲ್ಲ. ಒಂಥರ ಹರಿಬರಿನಲ್ಲಿ ನಾನೇನೋ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆರಾಮಾಗಿ ಫಸ್ಟು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ, ಅದಾದಮೇಲೆ ತುಳಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನೆಲ್ಲಿಕಾಯಿನೆಲ್ಲ ಇವಾಗ ತೊಳ್ಕೊಂಡು ನೆಲ್ಲಿಕಾಯಿ ಆರತಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನಗೂ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕ್ಯಾಮ್ರಾ ಆ್ಯಂಗಲೆಲ್ಲ ಇಟ್ಕೊಂಡು ವಿಡಿಯೋ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಜೀವನ ಹತ್ರ ಹೇಳ್ತಿದ್ದೆ. ಸೊ ಹಾಗಾಗಿ ಸರಿ ನಾನೇ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಬಂದರು. ಅವರೇ ಇವಾಗೆಲ್ಲ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ತಕ್ಕೊಟ್ರು. ಇನ್ನು ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ನೆಲ್ಲಿಕಾಯಿನೆಲ್ಲ ಕಟ್ ಮಾಡಿಟ್ಕೊಂಡು ಫಸ್ಟು ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇನೆ. ಅದಾದಮೇಲೆ ಕಟ್ ಮಾಡಿಕೊಂಡು ಬತ್ತಿನೂ ಕೂಡ ಮಾಡ್ಕೋಬೇಕಾಗಿತ್ತು ನಾನು, ತುಪ್ಪದ ಬತ್ತಿ ಮನೆಯಲ್ಲಿ ಆಲ್ರೆಡಿ ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ತುಪ್ಪದ ಬತ್ತಿನ ಕೂಡ ಮಾಡಿಕೊಂಡೆ. ಅಲ್ಲೊಂದು ಸ್ವಲ್ಪ ನನಗೆ ಟೈಮೇ ಆಗೋಯಿತು. ನಾನು ಹೊರಗಡೆಯಿಂದನೇ ನಂದಿನಿ ತುಪ್ಪ ಸಿಗುತ್ತಲ್ಲ, ಸೊ ಆ ಒಂದು ತುಪ್ಪನ ತೊಗೊಂಡು ಬಂದುಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಬತ್ತಿ ಏನು ಶಾಪಿಂದನೇ ತೊಗೊಂಬಂದಿರ್ತೀವಿ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದನ್ನ ನೆನೆಯೋವರೆಗೂ ಬಿಡ್ತೀನಿ ಅಷ್ಟೇನೆ. ಒಂದು ಡಬ್ಬ ಒಂದೇ ಸತಿ ಬತ್ತಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ನಾನು ತುಪ್ಪದ ಬತ್ತಿನ. ಆಲ್ಮೋಸ್ಟ್ ನಮಗಿದು ಹತ್ತತ್ರ 2 ತಿಂಗಳವರೆಗೂ ಬರುತ್ತೆ. ನಾನು ಇಲ್ಲಿ 50 ರೂಪಾಯಿ ಪ್ಯಾಕೆಟ್ ಏನು ಬರುತ್ತೆ, ಸೊ ಆ ಒಂದು ಬತ್ತಿನ ತೊಗೊಂಬಂದು ಒಂದು ಬಾಕ್ಸಲ್ಲಿ ಹಾಕಿ ರೆಡಿ ಮಾಡ್ಕೊಂಬಿಡ್ತೀನಿ ತುಪ್ಪ ಎಲ್ಲ ಹಾಕಿ. ಅದು ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಮತ್ತು ತುಪ್ಪದ ಆರತಿ ಮಾಡ್ತಾಯಿದ್ದೀವಿ ದೇವ್ರಿಗೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಕರ್ಪೂರ ನಾನು ಹಚ್ಚೋದೇ ಇಲ್ಲ, ತುಂಬ ರೇರ್ ಅಂತಲೇ ಹೇಳ್ಬೋದು ನಾವು ಕರ್ಪೂರ ಯೂಸ್ ಮಾಡಿ ದೇವ್ರಿಗೆ ಆರತಿ ಮಾಡೋದು. ಬಟ್ ತುಪ್ಪದ ಬತ್ತಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದರೆ ಒಂದು ಮೇಯ್ನ್ ರೀಸನ್ ಬಂದುಬಿಟ್ಟು ನನ್ನ ಮನಸ್ಸಿಗೆ ದೇವರಿಗೆ ಏನೋ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ ಅನ್ನೋದೊಂದು ಗುಡ್ ಫೀಲ್ ಇರುತ್ತೆ. ಜೊತೆಗೆ ಟೈಲ್ಸ್ ಎಲ್ಲನೂ ಕೂಡ ಈ ಕರೆ ಥರ ಆಗಲ್ಲ. ಈ ಕರ್ಪೂರ ಯೂಸ್ ಮಾಡಿದಾಗ ಯೂಶ್ವಲಾಗಿ ಟೈಲ್ಸ್ ಎಲ್ಲನೂ ಕೂಡ ನಾವು ಹೊರಿಸಿದಾಗ ನೋಡ್ಬೋದು ಒಂಥರ ಕಪ್ಪು ಕಲೆ ಥರ ಆಗ್ಬಿಟ್ಟಿರುತ್ತೆ. ಬಟ್ ತುಪ್ಪದ ಬತ್ತಿ ಯೂಸ್ ಮಾಡೋದ್ರಿಂದ ಆ ರೀತಿಯಾಗಿ ಆಗೋದಿಲ್ಲ. ಅದು ಕೂಡ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಸೊ ಇವಾಗ ತುಪ್ಪದ ಬತ್ತಿ ಎಲ್ಲ ಮಾಡ್ಕೊಂಡಿದ್ದಾಗಿತ್ತು. ಆಮೇಲೆ ನೆಲ್ಲಿಕಾಯಿ ಆರತಿಗೆಲ್ಲ ಏನು ರೆಡಿ ಮಾಡ್ಕೋಬೇಕಾಗಿತ್ತು ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಸಲ ನಾನು ದೇವ್ರ ಮನೆಗೆ ಬಂದೆ. ಇವಾಗ ಬಾಗಿಲಿಗೆಲ್ಲನೂ ನಾನು ಪ್ರತಿದಿನವೂ ಕೂಡ ದೀಪ ಹಚ್ಕೊಂಡು ಬಂದಿದ್ದೀನಿ. ಅಂದರೆ ಕಾರ್ತಿಕ್ ಮಾಸದಲ್ಲಿ ಯೂಶ್ವಲಾಗಿ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಪ್ರತಿದಿನವೂ ಕೂಡ ಕಾರ್ತಿಕ್ ಮಾಸ ಮುಗಿಯೋವರೆಗೂ ಬಾಗಿಲಿಗೆ ದೀಪನ ಹಚ್ಚೋದು. ಸೊ ನಾನು ಕೂಡ ಇದನ್ನು ಫಾಲೋ ಮಾಡ್ತಿದ್ದೀನಿ. ಸೊ ಕಾರ್ತಿಕ್ ಮಾಸದಲ್ಲಿ ನಾನು ಕಂಪ್ಲೀಟ್ ಏನಿದೆ ಅದು ದೀಪ ಹಚ್ಚೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅಮಾವಾಸ್ಯೆವರೆಗೂ ಕೂಡ ದೀಪನ ಹಚ್ತೀವಿ. ಇನ್ನು ನಾನು ಹಿಂದಿನ ದಿನ ಏನು ಶನಿವಾರ ಮನೆ ಬಾಗಿಲಿಗೆ ದೀಪ ಹಚ್ಚಬೇಕಾಗಿತ್ತು ಎಲ್ಲನೂ ಹಚ್ಬಿಟ್ಟು ಬೆಳಗ್ಗೆ ನಾನು ಎದ್ದಾಗ ಎಲ್ಲನೂ ಕೂಡ ದೀಪಗಳನ್ನ ವಾಶ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಬಿಸಿಲಲ್ಲಿ ಡ್ರೈ ಆಗಲಿ ಅಂತ. ಏನಕ್ಕೆ ಅಂತಂದರೆ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಮತ್ತೆ ಅದೇ ಬತ್ತಿ ಹಾಕ್ಬಿಟ್ಟು ಹಚ್ಚೋದು ಬೇಡ, ಹೊಸದಾಗಿ ದೀಪನ ಬೆಳಗೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ದೀಪಗಳು ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಿತ್ತು. ಅದಾದಮೇಲೆ ಇವಾಗೆಲ್ಲ ಬತ್ತಿ ಹಾಕಿ ದೀಪನೂ ಕೂಡ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಬಾಗಿಲುಗಳಿಗೆಲ್ಲ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಅಪ್ಪು ನಾನು ಇಡ್ತೀನಿ ದೀಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಸರಿ ನೀನೇ ಇಡು ಅಂತ ಅಂದ್ಬಿಟ್ಟು ದೇವ್ರ ಮನೆ ಬಾಗಿಲು ಮುಂದೆ ಮಾತ್ರನೇ ನಾನು ಏನು ದೀಪ ಇಡ್ತೀನಿ ಅಲ್ವ ಆ ದೀಪನ ಇಡು ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ತೋರಿಸ್ತಾ ಇದ್ದೆ ಹೆಂಗಿಡಬೇಕು ಅಂತ ಅಂದ್ಬಿಟ್ಟು ಅವನು ಅದೇ ಥರನೇ ಇಡ್ತಾ ಇದ್ದ. ಸರಿ ಅಂದ್ಬಿಟ್ಟು ಅದಾದಮೇಲೆ ಒಂದಷ್ಟು ಹೂವು ಏನು ತೊಗೊಂಡಿದ್ದೆ ದೀಪಕ್ಕೆ ಅಂತ ಅದನ್ನು ಕೂಡ ಅವನ ಕೈಲೇ ಕೊಟ್ಟೆ ಇಡು ಅಂತ. ಬಟ್ ಅವ್ನು ಬರೀ ದೀಪ ಇಟ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಹೊಟ್ಟೋಗ್ಬಿಟ್ಟು ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಹೊರಗಡೆ ತುಳಸಿ ಹತ್ರ ಆಗಿರ್ಬೋದು, ಮೇನ್ ಡೋರ್ ಹತ್ರ ಆಗಿರ್ಬೋದು, ಅಲ್ಲೆಲ್ಲ ಏನು ದೀಪಗಳನ್ನ ಇಡಬೇಕು ಆಮೇಲೆ ನಾನು ಹೋಗ್ಬಿಟ್ಟು ಎಲ್ಲ ಇಟ್ಟೆ. ಬಿಕಾಸ್ ಇಲ್ಲಿ ಈ ಒಂದು ದೀಪ ಎಲ್ಲ ಅವನಿಗೆ ಇಡೋದಕ್ಕೆ ಬರಲ್ಲ. ಬಟ್ ಇದೇನಂದರೆ ದೇವ್ರ ಮನೆ ಬಾಗಿಲಿಗೆ ಇಡೋದು, ಅದು ಕ್ಲೋಸ್ ಆಗಿದೆ ಅಲ್ವಾ, ಅವ್ನು ಆರಾಮಾಗಿ ಎತ್ತಿಟ್ಬಿಡ್ಬೋದು. ಬಟ್ ಮೇನ್ ಡೋರ್ಗೆ ಮತ್ತು ತುಳಸಿ ಹತ್ರ ಏನು ದೀಪ ಇಡ್ತೀನಿ ಅದು ಬಂದುಬಿಟ್ಟು ಒಂದು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಅಂತ ಹೇಳ್ಬೋದು. ಅವನಿಗದು ಗ್ರಿಪ್ ಸಿಕ್ಕಲಿಲ್ಲ ಅಂದರೆ ಆಮೇಲೆ ಬಿಟ್ಬಿಡ್ತಾನೆ. ಹಾಗಾಗಿ ನಾನೇ ಇಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ನಾನೇ ಇಟ್ಟೆ. ಆಮೇಲೆ ಹೋಗ್ಬಿಟ್ಟು
ಸೊ ಇವಾಗ ಹೊರಗಡೆನೂ ಕೂಡ ಅಷ್ಟೇ ರಂಗೋಲಿ ಎಲ್ಲನೂ ನಾನು ಸಂಜೆ ಮೇಲೇ ಹಾಕಿದ್ದು ಬಾಗಿಲಿಗೆ. ಏಕೆಂದರೆ ಬೆಳಗ್ಗೆ ಹಾಕ್ಬಿಟ್ರೆ ಒಂದೊಂದ್ಸಲಿ ಜೋರು ಗಾಳಿ ಬಂದುಬಿಟ್ರೆ ರಂಗೋಲಿ ಎಲ್ಲ ಆ ಕಡೆ ಈ ಕಡೆ ಆಗೋಗ್ಬಿಡುತ್ತೆ. ಹಾಗಾಗಿ ಸಂಜೆನೇ ಎಲ್ಲ ರಂಗೋಲಿ ಹಾಕಿ ತುಳಸಿ ಮುಂದೆ ಆಗಿರ್ಬೋದು, ಮನೆ ಬಾಗಿಲು ಮುಂದೆ ಆಗಿರ್ಬೋದು ಎಲ್ಲ ಈ ಥರ ರೆಡಿ ಮಾಡಿದ್ದೀನಿ. ಇನ್ನು ತುಳಸಿ ಗಿಡನ ಒಂದು ಸ್ವಲ್ಪ ಈ ಕಡೆ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಕಂಪ್ಲೀಟ್ ಕಾರ್ನರಿಗೆ ಏನು ತುಳಸಿ ಗಿಡ ಇಟ್ಬಿಟ್ರೆ ನಾನು ಕುತ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಇವಾಗ ಅಲ್ಲಿ ಗಿಡಗಳನ್ನೆಲ್ಲ ಜೋಡಿಸಿದ್ದೀವಲ್ವ, ಹಾಗಾಗಿ ನಾನು ಸ್ವಲ್ಪ ತುಳಸಿ ಪಾಟ್ನ ಈ ಕಡೆ ಇಟ್ಕೊಂಡ್ಬಿಡೋಣ. ಮಾಮೂಲಿ ಪೂಜೆ ಎಲ್ಲ ಆದಮೇಲೆ ಮಾರನೇ ದಿನ ಹಾಗೆ ತುಳಸಿನ ಮಾಮೂಲಿ ಜಾಗಕ್ಕೆ ಜರುಗಿಸಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಜೀವನ್ಗೆ ಹೇಳಿ ತುಳಸಿ ಗಿಡನ ಇಡ್ಸ್ಕೊಂಡಿದ್ದೀನಿ. ಇನ್ನು ಏನು ತುಳಸಿ ಗಿಡಕ್ಕೆ ಎಲ್ಲ ಪೂಜೆ ಮಾಡಬೇಕು ಅದನ್ನೆಲ್ಲ ಐಟಮ್ ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡಿಬಿಡೋಣ, ಅದಾದಮೇಲೆ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಕೂತ್ಕೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನೂ ನಾನು ಇಲ್ಲಿ ಯಾರನ್ನೋ ಅರ್ಶಿನ ಕುಂಕುಮಕ್ಕೆ ಎಲ್ಲ ಕರೆಯೋದಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ನಾನು ಇಳಿದು ಹತ್ತು ಎಲ್ಲ ಮಾಡೋದಕ್ಕಾಗಲ್ಲ. ಏಕೆಂದರೆ ಎಲ್ಲರ ಮನೆಯೂ ಕೂಡ ಇಲ್ಲಿ ಮೇಲ್ಗಡೆನೇ ಇರೋದು, ಯಾರು ಗ್ರೌಂಡ್ ಫ್ಲೋರಲ್ಲಿ ಇಲ್ಲ. ಸೊ ಹಾಗಾಗಿ ನನಗೂ ಕೂಡ ಅಷ್ಟಾಗಿ ಪರಿಚಯ ಇಲ್ಲ. ಇನ್ನು ಓನರ್ಗಳೆಲ್ಲ ಪರಿಚಯ ಇದ್ದಾರೆ, ಬಟ್ ಅವ್ರ ಮನೆಯೆಲ್ಲನೂ ಕೂಡ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಈ ಥರನೇ ಇರೋದು. ಹಾಗಾಗಿ ನಾನು ಯಾರನ್ನೂ ಕೂಡ ಅರ್ಶಿನ ಕುಂಕುಮಕ್ಕೇನು ಕರೆದಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಈ ವರ್ಷ, ಮುಂದಿನ ವರ್ಷ ನೋಡ್ಕೊಂಡು ಚೆನ್ನಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಅಷ್ಟೇ. ನನ್ನ ಆಸೆ ಏನು ಅಂತಂದರೆ ಇವತ್ತು ಸೀರೆ ಉಟ್ಕೊಂಡು ದೇವ್ರ ಪೂಜೆ ಮಾಡಬೇಕು ಅನ್ನೋದೊಂದಿತ್ತು. ಅದ್ರ ಪ್ರಕಾರ ನನ್ನ ಆಸೆ ಪ್ರಕಾರನೇ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸೊ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಫೈನಲಿ ಈಗ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ನನ್ನ ಸಬ್ಸ್ಕ್ರೈಬರ್ ಕೂಡ ಕರೆದಿದ್ರು, ಚೈತ್ರ ಅಂತ ಅಂದ್ಬಿಟ್ಟು ಹೇಳಿದೆ ನಾನು ಮುಂಚೆನೇ. ಅಲ್ಲಿಗೂ ಕೂಡ ನಾನು ಹೋಗೋದಕ್ಕಾಗಲಿಲ್ಲ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು. ರೀಸನ್ ಬಂದ್ಬಿಟ್ಟು ಇಷ್ಟೇ, ನನಗೆ ಫುಲ್ ಸಾಕಾಗಿ ಹೋಗ್ಬಿಟ್ಟಿತ್ತು. ಜೊತೆಗೆ ಅವ್ರಿಗೆ ಯಾವಾಗಾದ್ರು ಹೇಳಿದ್ರೆ ಆಗುತ್ತೆ ಫ್ರೀ ಟೈಮಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಪಾಪ ಅವರು ಬೇಜಾರು ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಫೋನ್ ಮಾಡಿ ಹೇಳಿದ್ರೆ ಈ ಟೈಮಲ್ಲಿ ಏನು ಅನ್ಕೊತಾರೋ ಏನೋ ಅನ್ನೋ ಥರನೂ ಅನ್ನಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ಮನೆ ಒಳಗೆಲ್ಲ ಪೂಜೆ ಮಾಡಿದ್ದಾದಮೇಲೆ ಇವಾಗ ಹೊರಗಡೆ ತುಳಸಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಮೇಯ್ನಾಗಿ ಈ ಒಂದು ತುಳಸಿ ಪಾಟ್ನ ನಾನು ತುಳಸಿ ಹಬ್ಬದಷ್ಟೊತ್ತಿಗೆ ತೊಗೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಏನಕ್ಕೆ ಅಂತ ಅಂದರೆ ಫಸ್ಟು ಒಂದು ಪಾಟ್ ಏನಿತ್ತು ಅದು ತುಳಸಿ ಗಿಡಕ್ಕೆ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾನೇ ಇರಲಿಲ್ಲ. ತುಂಬ ಜನ ಕೂಡ ಹೇಳ್ತಿದ್ರಿ ಪಾಟ್ ಚೇಂಜ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಅಂದ್ಬಿಟ್ಟು. ಬಟ್ ನಾನು ತುಂಬ ಹುಡುಕ್ತಿದ್ದೆ ಆವಾಗ ತುಳಸಿ ಪಾಟ್ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು. ಬಟ್ ಎಲ್ಲೂ ಕೂಡ ಸಿಗ್ತಿರ್ಲಿಲ್ಲ. ಸಿಕ್ಕಿದ್ರೆ ತುಂಬ ಚಿಕ್ಕದು ಸಿಕ್ಬಿಡ್ತಾ ಇತ್ತು, ಇಲ್ಲ ಡ್ಯಾಮೇಜ್ ಪೀಸ್ ಸಿಗ್ತಿತ್ತು, ಇಲ್ಲ ಪ್ರೈಸ್ ಜಾಸ್ತಿ ಹೇಳ್ತಿದ್ರು. ಇದೇ ಥರನೇ ಆಗ್ತಿತ್ತು. ಫೈನಲಿ ನನಗೆ ತುಳಸಿ ಹಬ್ಬದ ಟೈಮ್ ಅಷ್ಟೊತ್ತಿಗೆ, ಅಂದರೆ ದೀಪಾವಳಿ ಹಬ್ಬದ ಅಷ್ಟೊತ್ತಿಗೆ ನಾನು ಆಲ್ರೆಡಿ ತುಳಸಿ ಪಾಟ್ನ ತೊಗೊಂಡಿದ್ದೆ. ಆಗಲೂ ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಈಗ ಏನೋ ತುಳಸಿ ಗಿಡಕ್ಕೆ ಪೂಜೆ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡಿರೋ ಪ್ರಕಾರದಲ್ಲಿಲ್ಲ, ಆದಾಗ ಅದೊಂಥರ ಖುಷಿ ಬೇರೆ ಅಂತಲೇ ಅನಿಸುತ್ತೆ ಅಲ್ವಾ. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಇನ್ನಿವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಎಲ್ಲನೂ ನೆರವೇರಲಿ ಅಂತ ಅಂದ್ಬಿಟ್ಟು ತುಳಸಿ ದೇವರಿಗೆ ಹಾಗೆಯೇ ವಿಷ್ಣು ದೇವರಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಸೊ ನನಗೆ ಎಷ್ಟು ಗೊತ್ತು ನಾನು ಅಷ್ಟರ ಮಟ್ಟಿಗೆ ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಗ್ರ್ಯಾಂಡಾಗೆಲ್ಲ ನನಗೆ ಈ ಸಲ ಮಾಡೋದಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು ದೇವ್ರ ಪೂಜೆನ ಮಾಡಿಕೊಂಡೆ. ಒಬ್ಬೊಬ್ಬರು ಮನೆಯಲ್ಲಿ ತುಳಸಿಗೆ ಸೀರೆ ಎಲ್ಲ ಉಡಿಸಿ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಫಸ್ಟಿಂದನೂ ನಾವು ಫಾಲೋ ಮಾಡ್ತಾ ಬಂದಿಲ್ಲ. ಸೊ ಇವಾಗ ನಾನು ಯಾವ ರೀತಿ ನೆಲ್ಲಿಕಾಯಿ ಗಿಡನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಲ್ವಾ, ಸೊ ಅಷ್ಟೇ ನಾವು ಪೂಜೆ ಮಾಡೋ ಅಂಥದ್ದು. ಆಮೇಲೆ ಲಾಸ್ಟಲ್ಲಿ ಈ ರೀತಿಯಾಗಿ ನೆಲ್ಲಿಕಾಯಿ ಆರತಿನ ಮಾಡ್ತೀವಿ. ಸೊ ನನಗೆ ಯಾವ ರೀತಿ ಗೊತ್ತು, ನಮ್ಮ ಮನೆಯಲ್ಲಿ ಯಾವ ರೀತಿ ಫಾಲೋ ಮಾಡಿಕೊಂಡು ಬಂದಿದ್ದಾರೆ, ಸೊ ನಾನು ಕೂಡ ಹಾಗೆ ಫಾಲೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಇನ್ನು ನಾನು ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಅಪ್ಪನ ಕೂಡ ಕರೆದ್ಬಿಟ್ಟು ಅವನು ಕೂಡ ಪಕ್ಕದಲ್ಲಿ ಕೂರಿಸಿ ಅವನ ಕೈಯಲ್ಲೂ ಕೂಡ ದೀಪನ ಬೆಳಗಿಸ್ದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಇವಾಗ ಸದ್ಯಕ್ಕಿರೋದು ಮಗು ಅಂತ ನನ್ನ ಮಗನೇ. ಸೊ ಹಾಗಾಗಿ ಅವನಿಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ಅನ್ನೋದು. ಪ್ರತಿ ಹಬ್ಬ ಇರಲಿ ಏನೇ ಇರಲಿ ನಾನು ಅವನ ಕೈಯಲ್ಲೂ ಕೂಡ ಪೂಜೆನ ಮಾಡಿಸ್ತೀನಿ. ಜೊತೆಗೆ ಒಂದಷ್ಟು ನನಗೇನು ಶ್ಲೋಕಗಳೆಲ್ಲ ಗೊತ್ತು ಅದನ್ನು ಅವ್ನು ಯಾವುದು ಹೇಳೋದಕ್ಕಾಗುತ್ತೆ ಅದನ್ನು ಕೂಡ ನಾನು ಅವನ ಕೈಯಲ್ಲಿ ಹೇಳಿಸ್ತೀನಿ. ಸೊ ದಟ್ ಅವನು ಕೂಡ ಕೆಲವೊಂದಷ್ಟು ಶ್ಲೋಕಗಳನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು.
ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದಷ್ಟು ಫೋಟೋಸ್ನ ಕೂಡ ತೊಗೊಂಡೆ. ಅದನ್ನು ನಾನು ವಿಡಿಯೋ ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೂ ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಒಂದು ರೆಸಿಪಿನ ಕೂಡ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಬೈ ಮಿಸ್ಸಾಗಿ ಅದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಅದಂತೂ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ನಾವು ಏನೆಲ್ಲ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡಿರ್ತೀವಿ, ಇದೇ ಥರನೇ ಇರಬೇಕು, ಹಿಂಗೆ ಬರಬೇಕು ಅಂತ ಅಂದ್ಬಿಟ್ಟು ಬೈ ಮಿಸ್ಸಾಗಿ ವಿಡಿಯೋ ಡಿಲೀಟ್ ಆದಾಗ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಅವತ್ತಿನ ದಿನ ಎಲ್ಲ ಚೆನ್ನಾಗೇ ವಿಡಿಯೋ ಮಾಡ್ಕೊಂಡಿದ್ದೆ. ಇದು ಯಾಕೆ ಇದೊಂದು ಮಾತ್ರ ಹಿಂಗಾಗೋಯ್ತು ಅನ್ನೋದೊಂಥರ ಬೇಜಾರಾಯಿತು ನನಗೆ. ಇನ್ನು ಊಟಕ್ಕೆ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತ್ನ ಮಾಡಿದ್ವಿ ನಾನು ಮತ್ತು ಜೀವನ್ ಇಬ್ಬರು ಸೇರಿಕೊಂಡು. ಅದಾದಮೇಲೆ ಒಂದಷ್ಟು ಫೋಟೋಸ್ನ ಕೂಡ ತಗೊಂಡೆ. ಏನಕ್ಕೆ ಅಂದರೆ ಸೀರೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗೆಯೇ ಈ ಒಂದು ಸ್ಯಾರಿಲಿ ಒಂದಷ್ಟು ಫೋಟೋಸ್ ಇರಲಿ ನನ್ನ ಬೇಬಿ ಬಾಮ್ ಜೊತೆ ಅಂತ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ನ ಕೂಡ ಕ್ಲಿಕ್ ಮಾಡಿಕೊಂಡೆ. ತುಂಬ ಜನ ಹೇಳ್ತೀರಾ ನೀವು ಪೂಜೆ ಈ ಟೈಮಲ್ಲಿ ಮಾಡೋದು ಅದು ದೇವರಿಗೇನು ಸಲ್ಲಲ್ಲ, ಅದೆಲ್ಲ ಲೆಕ್ಕ ಬರಲ್ಲ ಅಂತ ಅಂದ್ಬಿಟ್ಟು. ನಂಗೆ ಲೆಕ್ಕ ಬರುತ್ತೋ ಬಿಡುತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾವು ದೇವರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನೋದು ನನ್ನ ಭಾವನೆ. ಜೊತೆಗೆ ನನಗೆ ದೇವ್ರಿಗೆ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ದೇವರನ್ನು ನಂಬಿ ಯಾರೂ ಕೂಡ ಕೆಟ್ಟಿಲ್ಲ ಅಂತ ಹೇಳ್ಬೋದು. ನನಗೂ ಕೂಡ ಅದು ಒಂದು ನಂಬಿಕೆ ಇದೆ. ಸೊ ನಾನು ಪ್ರತಿದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಬಂದಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.